ಈಗ ಮೂರನೇ ಕ್ವಶನ್ ನೋಡ್ಕೊಳ್ಳಿ. ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ 2 ಲಾಗ್ ಆಫ್ ಸೈನ್ ಎಕ್ಸ್ ಬೈ ಪೈ ಬೈ 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇದನ್ನ ಯಾವ ಥರ ಮಾಡೋದಂದರೆ ಲೆಟ್ ಕೆ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ 2 log of sin x whole divided by pi by 2 minus x whole square. The x sector pi by 2 ಹಾಕಿದ್ರೆ sin pi by 2 ಆಗುತ್ತೆ. sin pi by 2 is 1, log 1 is 0. ಇಲ್ಲಿ x sector pi by 2 ಹಾಕಿದ್ರೆ pi by 2 minus pi by 2 is 0, 0 square is 0, 0 by 0 ಆಗಿದೆ. ಇಲ್ಲಿ ನಾವು ಕಟ್ಕೊಳ್ಳಿ sin pi by 2 ಅಂದರೆ 1. ಇಲ್ಲಿ ಮೇನ್ ನಿಮಗೆ ನೆನಪಿಟ್ಕೋಬೇಕಾಗಿರೋದು sin pi by 2 is 1. ಈಗ ಇಲ್ಲಿ k is equal to ಇಲ್ಲಿ ಏನು ಬರೀಬೇಕು, ಬೈ ಎಲ್ ಹಾಸ್ಪಿಟಲ್ಸ್ ರೂಲ್ ಅಥವಾ ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತಲೂ ಬರೀಬೋದು. ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ 2. ಈಗ ನೋಡಿ ಈ 0 ಬರೋಕ್ಕೆ ಲಾಗ್ ಆಫ್ ಸೈನ್ ಎಕ್ಸ್ ಅಲ್ವಾ. ಲಾಗ್ ಆಫ್ ಸೈನ್ ಎಕ್ಸ್ಗೆ ರೀಸನ್, ಲಾಗ್ ಆಫ್ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ಆಫ್ ಸೈನ್ ಎಕ್ಸ್ಗೆ 1 ಬೈ ಸೈನ್ ಎಕ್ಸ್, ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಪೈ ಬೈ 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ಗೆ 2 ಟೈಮ್ಸ್ ಪೈ ಬೈ 2 ಮೈನಸ್ ಎಕ್ಸ್, ಪೈ ಬೈ 2ಗೆ 0, ಎಕ್ಸ್ಗೆ 1. k is equal to limit extends to pi by 2 cos x by sin x ಅಂದರೆ cot x. 2 into pi by 2 is pi minus 2 into x is 2x, 0 minus 1 is minus 1. Limit extends to pi by 2 cot x minus pi, minus into minus plus 2x. ಈಗ by L Hospital's rule k is equal to limit extends to pi by 2 cot x के डिफरेंशिएशन माइनस कोसिकेन स्क्वायर x, पाई के डिफरेंशिएशन 0, 2 इंटू एक्स के 1. ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಚೆಕ್ ಮಾಡಬೇಕು. ಇಲ್ಲಿ ನೋಡಿ ಎಕ್ಸ್ ಎಗಲ್ ಪೈ ಬೈ 2 ಹಾಕಿದಾಗ ಕಾಟ್ ಪೈ ಬೈ 2 ಬರುತ್ತೆ. ನಾಲ್ಕು ಇಟ್ಕೋಬೇಕು ನೀವು. ಕಾಟ್ ಪೈ ಬೈ 2 ಅಂದರೆ ಕಾಸ್ ಪೈ ಬೈ 2 ಬೈ sin pi by 2. cos pi by 2 is 0, sin pi by 2 is 1 ಅಂದರೆ 0. ಈವನ್ cot pi by 2 is 0. ಇಲ್ಲೇನಾಗುತ್ತೆ, ಇದು 0 ಆಗುತ್ತೆ. ಇಲ್ಲಿ ನೋಡಿ ಮೈನಸ್ ಪೈ ಪ್ಲಸ್ 2 ಇಂಟು ಪೈ ಬೈ 2 ಅಂದರೆ 2 ಕ್ಯಾನ್ಸಲ್ ಆದರೆ ಮೈನಸ್ ಪೈ ಪ್ಲಸ್ ಪೈ ಬರುತ್ತೆ, ಅದು 0 ಆಗುತ್ತೆ. 0 ಬೈ 0, 0 ಬೈ 0 ಬಂದರೆ ಬೈ ಎಲ್ ಎಚ್ ರೂಲ್ ಅಂತ ಬರೆದು ನ್ಯೂಮರೇಟರ್ಗೂ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ಗೂ ಡಿಫ್ರೆನ್ಷಿಯೇಟ್ ಮಾಡಬೇಕು. ನ್ಯೂಮರೇಟರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾಟ್ ಎಕ್ಸ್ಗೆ ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಎಕ್ಸು. ಇದು ನೋಡಿ ಮೈನಸ್ ಬರೀಬೇಕಿದ್ರೆ ಪೈಗೆ ಡಿಫ್ರೆನ್ಷಿಯೇಷನ್ 0 ಪ್ಲಸ್ 2 ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಇದೇನಾಗುತ್ತೆ ಈಗ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ 2 ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಎಕ್ಸ್. ನೋಡಿ 0 ಪ್ಲಸ್ 2 ಅಂದರೆ 2 ಆಗುತ್ತೆ. ಇದು ಈಗ ಎಕ್ಸ್ ಎಗ್ದಲ್ಲಿ ಪೈ ಬೈ 2 ಹಾಕಿದ್ರೆ ಮೈನಸ್ ಕೊಸಿಕ್ಯಾನ್ ಸ್ಕ್ವೇರ್ ಪೈ ಬೈ 2 ಬೈ 2. ನಾವು ಇಟ್ಕೊಳ್ಳಿ ಕೊಸಿಕ್ಯಾನ್ ಪೈ ಬೈ 2 ಅಂದರೆ 1 ಬೈ ಸೈನ್ ಪೈ ಬೈ 2 ಅಂತ. ಸೈನ್ ಪೈ ಬೈ 2 ಈಸ್ 1 ಬೈ 1 ಈಸ್ 1 ಅಲ್ವಾ, ಅದಕ್ಕೆ ಇದೇನಾಗುತ್ತೆ ಕೆ ಈಸ್ ಈಕ್ವಲ್ ಟು ಮೈನಸ್ ಕೊಸಿಕ್ಯಾನ್ ಪೈ ಬೈ 2 ಅಂದರೆ 1 ಸ್ಕ್ವೇರ್ ಬೈ 2. ನೋಡಿ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ,
-1/2. ಫೈನಲ್ ಆನ್ಸರ್ ಈಸ್ -1/2. ಈ ಥರ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.